ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕರುಣೆ ನೀನೆಂದರಿದು ಹೇರುಡಲ ನಮಿಸಿದೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಅದರಲ್ಲಿ 4ನೇ ನುಡಿ. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನೇಮದಿ ನೆಲೆಸಿಹ ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದೊಳು ಗುರುಕುಲ ತಿಲಕ ಮುಖ್ಯ ಪವಮಾನನು. ಮಹಾಲಕ್ಷ್ಮೀ ದೇವಿಯ ನಂತರ ಇರುವ ಅಂದರೆ ಜೀವಕೋಟಿಯಲ್ಲಿ ಬರುವ ಸಕಲ ದೇವತೆಗಳಲ್ಲಿ ಅಂದರೆ ಗರುಡ ಶೇಷ ರುದ್ರ ಇಂದ್ರಾದಿ ಕಾಮಾದಿಗಳಿಗಿಂತಲೂ ಇನ್ನು ಮನುಷ್ಯ ಕೋಟಿಯಲ್ಲಿ ಬರುವಂತಹ ಅನಂತ ಮನುಷ್ಯರಿಗಿಂತಲೂ ಹಾಗೂ ಪಂಚಮಹಾಭೂತಗಳಲ್ಲಿ ಸರ್ವವ್ಯಾಪ್ತರಾಗಿದ್ದು ಅವರೆಲ್ಲರಿಗಿಂತ ಶ್ರೇಷ್ಠರಾಗಿ ಜೀವೋತ್ತಮರು ಎನಿಸಿದ್ದಾರೆ ಪವಮಾನ ವಾಯುದೇವರು. ಮಹತ್ತತ್ವಾಭಿಮಾನಿಯಾದ ಬ್ರಹ್ಮದೇವರು, ವಾಯುದೇವರು, ಮಹತ್ತತ್ವದಿಂದ ಹುಟ್ಟಿದಂತಹ ಅಹಂಕಾರ ತತ್ವಾಭಿಮಾನಿಗಳಾಗಿರುವಂತಹ ಗರುಡ ಶೇಷ ರುದ್ರಾದಿಗಳು ಸಕಲ ತತ್ವಾಭಿಮಾನಿ ದೇವತೆಗಳನ್ನು ಇವರು ತಮ್ಮ ಅಧೀನದಲ್ಲಿಟ್ಟುಕೊಂಡು ಆಯಾ ತತ್ವಾಭಿಮಾನಿ ದೇವತೆಗಳಿಂದ ಆಯಾ ತತ್ವಗಳ ಕಾರ್ಯಗಳು ಸುರಳಿತವಾಗಿ ನಡೆಯುವಂತೆ ಮಾಡಿಸ್ತಾರೆ. ಅನಂತರ ಅಸಂಖ್ಯ ಮಾನವರಲ್ಲಿ ಅವರ ಹೃದಯ ದೇಶದಲ್ಲಿದ್ದು ದಿನಕ್ಕೆ 21,600 ಹಂಸ ಮಂತ್ರವನ್ನು ಜಪ ಮಾಡುತ್ತಾ ಅವರ ಪ್ರಾಣಧಾರಣೆಯನ್ನು ಮಾಡಿ ಅವರಿಗೆ ಚೈತನ್ಯವನ್ನು ಕೊಟ್ಟು ಅವರನ್ನು ನಿಯಮಿಸುತ್ತಾರೆ. ನಂತರ ಪಂಚಮಹಾಭೂತ ಪಂಚತನ್ಮಾತ್ರ ಇವುಗಳ ನಿಯಾಮಕ ದೇವತೆಗಳಲ್ಲಿ ನಿಯಾಮಕರಾಗಿದ್ದು ನಾಡಿಗತ ಕೋಶಗತ ಸಕಲ ಶರೀರಗತ ವ್ಯಾಪಾರಗಳನ್ನು ಆಯಾ ಅಭಿಮಾನಿಗಳಿಂದ ಯೋಗ್ಯ ರೀತಿಯಿಂದ ಮಾಡಿಸ್ತಾರೆ. ಈ ವಾಯುದೇವರು ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರ ಎದುರಿಗೂ ತಲೆಯನ್ನು ಬಾಗುವುದಿಲ್ಲ, ಬೇರೆ ಯಾರನ್ನೂ ಶ್ರೇಷ್ಠರೆಂದು ಪೂಜಿಸುವುದಿಲ್ಲ. ಶುದ್ಧವಾದ ಭಾಗವತ ಧರ್ಮವನ್ನು ಪರಿಪಾಲಿಸ್ತಾರೆ. ಹನುಮದ್ ಅವತಾರದಲ್ಲಿ ಸುಗ್ರೀವನ ಮಂತ್ರಿ ಆಗಿದ್ದರೂ ಸುಗ್ರೀವನಿಗೆ ಮಾರ್ಗದರ್ಶನ ಮಾಡಿದರೆ ಹೊರತು ಅವನಿಗೆ ಕೈ ಮುಗಿಯಲಿಲ್ಲ. ಸುಗ್ರೀವನು ಹನುಮಂತನಿಗೆ ವಿನಯದಿಂದ ಪ್ರಾರ್ಥನಾ ರೂಪದಲ್ಲಿ ತನ್ನ ಕಾರ್ಯಗಳನ್ನು ಸೂಚಿಸ್ತಾ ಇದ್ದ. ಹನುಮಂತ ದೇವರಿಗೆ ಆಜ್ಞೆ ಮಾಡುವ ಧೈರ್ಯವೂ ಸುಗ್ರೀವನಿಗಿರಲಿಲ್ಲ. ಭೀಮಾವತಾರದಲ್ಲಿ ವ್ಯವಹಾರಕ್ಕೆ ಕುಂತಿ ಧರ್ಮರಾಜರಿಗೆ ಕೈ ಮುಗಿದರು. ತದಂತರ್ಗತ ಅನುಸಂಧಾನ ಮಾಡಿದರು. ಶ್ರೀಕೃಷ್ಣನಿಗೆ ಮಾತ್ರ ಶರಣಾಗತರಾಗಿ ನಮಸ್ಕಾರ ಮಾಡಿದ್ದಾರೆ. ಮಧ್ವಾವತಾರದಲ್ಲಿಯೂ ಸಹ ತಂದೆ ತಾಯಿಗಳಿಗೆ ಗುರುಗಳಿಗೆ ನಮಸ್ಕಾರ ಮಾಡುವಾಗ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೆ ಹೊರತು ಆ ವ್ಯಕ್ತಿಗಳಿಗಲ್ಲ. ಆದ್ದರಿಂದಲೇ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಾಣ್ಯ ದೇವಾನತಾಸ್ತೇನ ವಾಸುದೇವಾನ್ ಪೂಜಿತಃ ಅಂತ ಹೇಳಿದ್ದಾರೆ. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭೀಮನ ಬಗ್ಗೆ ವಿವರಿಸುವಾಗ
ಶುದ್ಧ ಭಾಗವತ ಧರ್ಮದಲ್ಲಿದ್ದು ಭಾಗವತ ಧರ್ಮಗಳನ್ನು ಸರಿಯಾಗಿ ಪಾಲಿಸಿದವರು ಭೀಮಸೇನ ದೇವರು ಮತ್ತು ದ್ರೌಪದಿ ದೇವಿ ಮಾತ್ರ, ಮತ್ತೆ ಯಾರೂ ಇಲ್ಲ. ಭೀಮನು ಏಕಚಕ್ರ ನಗರದಲ್ಲಿರುವಾಗ ಭಿಕ್ಷೆ ಬೇಡುವುದು ಕ್ಷತ್ರಿಯರ ಧರ್ಮವಲ್ಲ ಎಂದು ತಾಯಿಗೆ ಹೇಳಿ ಉಳಿದ ಪಾಂಡವರಂತೆ ಭಿಕ್ಷೆಗೂ ಹೋಗ್ತಿರಲಿಲ್ಲ. ಅಸ್ತ್ರವಿದ್ಯೆಯಲ್ಲಿ ಅಸ್ತ್ರಾಭಿಮಾನಿ ದೇವತೆಗಳೇ ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಾನು ದೇವರನ್ನು ಬಿಟ್ಟು ಯಾರನ್ನೂ ಪ್ರಾರ್ಥಿಸುವುದಿಲ್ಲ ಎಂಬ ಪ್ರತಿಜ್ಞೆಯುಳ್ಳಂತಹ ಭೀಮಸೇನ ದೇವರು ಅಸ್ತ್ರವಿದ್ಯೆಯನ್ನು ಕಲೀಲಿಕ್ಕೆ ಹೋಗಿ ಅಸ್ತ್ರವಿದ್ಯೆಯನ್ನು ಕಲಿಯಲು ಮುಂದುವರಿಯಲೇ ಇಲ್ಲ. ಆದ್ದರಿಂದ ಗದಾಯುದ್ಧವನ್ನೇ ಮೆಚ್ಚಿದರು, ಅದನ್ನೇ ಸ್ವೀಕಾರ ಮಾಡಿದರು. ಮುಂದೆ ಅಶ್ವತ್ಥಾಮಾಚಾರ್ಯರ ಜೊತೆ ಯುದ್ಧ ಮಾಡುವಾಗ ಅಸ್ತ್ರಯುದ್ಧವನ್ನು ಮಾಡುವ ಆ ಪ್ರಸಂಗ ಬಂದಾಗ ಅಸ್ತ್ರಾಭಿಮಾನಿ ದೇವತೆಗಳಿಗೆ ಆಜ್ಞೆ ಮಾಡಿ ಅಸ್ತ್ರ ಪ್ರಯೋಗವನ್ನು ಮಾಡಿದರೆ ಹೊರತು ದೇವತೆಗಳನ್ನು ಪ್ರಾರ್ಥಿಸಲಿಲ್ಲ. ಗೃಹಸ್ಥನಾದ ಕ್ಷತ್ರಿಯನಿಗೆ ಪರಾನ್ನ ನಿಷಿದ್ಧವಾಗಿದೆ. ಆದ್ದರಿಂದಾಗಿ ನಮ್ಮ ಅನ್ನವನ್ನು ನಾವೇ ತಯಾರಿಸಿಕೊಳ್ಳೋಣ ಎಂದು ಅಡಿಗೆಯವರಾಗಿ ವಿರಾಟರಾಜನ ಅಡುಗೆ ಮನೆಯನ್ನು ಸೇರಿದ್ದಾರೆ. ಯುದ್ಧದಲ್ಲಿ ದುಶ್ಯಾಸನ ದುರ್ಯೋಧನಾದಿಗಳ ಸಂಹಾರವನ್ನು ಭಗವಂತನ ಸೇವೆ ಅಂತ ಹೇಳಿ ಕೃಷ್ಣಾರ್ಪಣ ಭಾವದಿಂದ ಆ ಕಾರ್ಯವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರು ದೇವರ ಹತ್ತಿರವೂ ಸಹ ಜ್ಞಾನ, ಭಕ್ತಿ, ತೃಪ್ತಿ ಇವುಗಳನ್ನು ಬಿಟ್ಟು ಬೇರೆ ಏನನ್ನೂ ಕೇಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದಂತಹ ಭೀಮಸೇನ ದೇವರು ನಾರಾಯಣಾಸ್ತ್ರವನ್ನು ಮೇಲೆ ಬಿಟ್ಟಾಗ ದೇಹ ಉಳಿಸಲು ನಮಸ್ಕಾರ ಮಾಡಲಿಲ್ಲ. ಆಗ ಶ್ರೀಕೃಷ್ಣನೇ ಬಂದು ಭೀಮಸೇನನ ತಲೆಬಾಗಿಸಿ ಉಳಿಸಬೇಕಾಯಿತು. ಮಧ್ವಾಚಾರ್ಯರಾದಾಗಲೂ ನೆಪಕ್ಕೆ ನಡ್ಯಾಂತಾಯ ಗುರುಗಳಲ್ಲಿ ಕಲಿಬೇಕಂತ ಗುರುಗಳ ಹತ್ರ ಹೋಗಿದ್ದಾರೆ. ಅವರ ಹತ್ರ ಕಲಿಯುವ ಬದಲಾಗಿ ಅವರಿಗೇನೆ ಶ್ರೀಮದಾಚಾರ್ಯರು ಉಪನಿಷತ್ ರಹಸ್ಯವನ್ನು ತಿಳಿಸಿದ್ದಾರೆ. ಆಶ್ರಮ ಕೊಟ್ಟಂತಹ ಅಚ್ಯುತ ಪ್ರೇಕ್ಷಕರ ಹತ್ತಿರ ಹೋಗಿ ಪಾಠ ಓದುವ ಬದಲಾಗಿ ಬ್ರಹ್ಮಸೂತ್ರ ಭಾಷ್ಯವೆಂಬಂತಹ ಶ್ರೇಷ್ಠ ಗ್ರಂಥವನ್ನು ಅವರ ಅಧ್ಯಯನಕ್ಕೆ ರಚಿಸಿಕೊಟ್ಟಿದ್ದಾರೆ. ತಾವು ಮಾತ್ರ ಮಹಾಬದ್ರಿಗೆ ಹೋಗಿ ಶ್ರೀಹರಿ ಅವತಾರರಾಗಿರುವಂತಹ ಶ್ರೀ ವೇದವ್ಯಾಸ ದೇವರ ಹತ್ತಿರ ಮಾತ್ರ ಪಾಠ ಓದಿದ್ದಾರೆ. ನೋಡ್ರಿ, ಯಾವಾಗಲೂ ಮೂಲ ರೂಪದಲ್ಲಿ ಆಗಲಿ ಅವತಾರ ರೂಪದಲ್ಲಿ ಆಗಲಿ ಸರಿಯಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ವೈದ್ಯ ನಿಯಮಗಳನ್ನು. ಅದಕ್ಕೆ ಶ್ರೀಪಾದರಾಜರು ಈ ಎಲ್ಲ ಅರ್ಥವನ್ನಿಟ್ಟುಕೊಂಡು ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕದೊಳು ಗುರುಕುಲ ತಿಲಕ ಮುಖ್ಯ ಪವಮಾನನು ಅಂತ ಹೇಳಿದ್ದಾರೆ. ಹಾಗಾದರೆ ಇವರು ಯಾರು ಅಂತಂದರೆ
ಶ್ರೀಪಾದರಾಜರು ಹೇಳ್ತಾರೆ, ನಮ್ಮೆಲ್ಲರ ಮುಖ್ಯ ಗುರುಗಳಾದ, ನಮ್ಮೆಲ್ಲರ ಪರಮ ಗುರುಗಳಾದ, ನಮ್ಮೆಲ್ಲರ ಸ್ವರೂಪೋದ್ಧಾರಕ ಗುರುಗಳಾದ ಪವಮಾನರೆನ್ನಿಸಿದಂತಹ ವಾಯುದೇವರೇ ಇವರು. ಮಧ್ವಾಚಾರ್ಯ ಅಂದರೆ ಯಾರು? ವಾಯುದೇವರೇ, ಅವರ ಅವತಾರವೇ. ಇವರನ್ನು ವೇದಗಳು ಪವಮಾನ ಅಂತ ಕರಿತೀವಿ. ಯಾಕೆ ಅಂತಂದರೆ, ಇವರು ಪಾವಯತಿ ಮಾತೀಚ ಪವಮಾನಃ ಅಂದರೆ ಅನೇಕ ಶಾಸ್ತ್ರಗಳ ಉಪದೇಶದಿಂದ ನಮ್ಮ ಅಜ್ಞಾನವೆಂಬಂತಹ ಅಂಧಕಾರವನ್ನು ದೂರ ಮಾಡಿ ಪವಿತ್ರರನ್ನಾಗಿ ಮಾಡ್ತಾರೆ. ಮುಂದೆ ಮಾ ಅಂತ ಬಂದಿದೆ. ಮಾ ಎಂದರೆ ವಿಷ್ಣು ಸರ್ವೋತ್ತಮತ್ವದ ಜ್ಞಾನವನ್ನು ಕೊಟ್ಟು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ ವಾಯುದೇವರು. ಅವರೇ ಮಧ್ವಾಚಾರ್ಯರು. ಆದ್ದರಿಂದ ಇವರಿಗೆ ಪವಮಾನ ಅಂತ ಹೆಸರು ಬಂದಿದೆ. ಆದ್ದರಿಂದ ಶ್ರೀಪಾದರಾಜರು ಇವರನ್ನು ಗುರುಕುಲ ತಿಲಕ ಪವಮಾನ ಅಂತ ಕರೆದಿದ್ದಾರೆ. ನೋಡ್ರಿ ಎಷ್ಟು ಸುಂದರವಾಗಿ ಒಂದೊಂದು ನುಡಿಯಲ್ಲಿ ವಾಯುದೇವರ ಮಹಿಮೆಯನ್ನು ಅಷ್ಟು ಹೇಳ್ತಾರೆ. ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆಲೆಸಿ ದೇವದಿಂದ ನೆಲೆಸಿ. ಜೀವೋತ್ತಮರಾಗಿರುವಂತಹ ಈ ವಾಯುದೇವರು ಎಲ್ಲ ಜೀವರಲ್ಲಿಯೂ ದೇವತೆಗಳಲ್ಲಿಯೂ ಸರ್ವಭೂತಗಳಿಗೆಲ್ಲ ಪಕ್ಷಿ ಪ್ರಾಣಿ 84 ಲಕ್ಷ ಯೋನಿಗಳಲ್ಲಿಯೂ ಇದ್ದು ಅವರೆಲ್ಲರಿಗಿಂತಲೂ ಶ್ರೇಷ್ಠರಾದ್ದರಿಂದಲೇ ಇವರಿಗೆ ಜೀವೋತ್ತಮರು ಅಂತ ಕರೀತಾರೆ. ನೇಮದಿ ನೆಲೆಸಿಹ, ಸುಮ್ಮನೆ ಆವಾಗಿರೋದಲ್ಲ, ಪರಮಾತ್ಮನ ಸೇವೆ ಎಂದುಕೊಂಡು ಅಲ್ಲಿ ಶ್ವಾಸೋಚ್ಛ್ವಾಸ ರೂಪದಿಂದ ಇದ್ದು ಆ ಜೀವಿಗಳ ಯೋಗ್ಯತೆಗನುಸಾರವಾಗಿ ಅವರ ಕರ್ಮಕ್ಕನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸ್ತಾ ಇರ್ತಾರೆ. ಹರಿಯನಲ್ಲದೆ ಬಗೆಯ ಅನ್ಯರನು ಲೋಕಗಳು. ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಿ, ನೀನೇ ಸರ್ವೋತ್ತಮ, ನಾನು ನಿನ್ನ ಸೇವಕ ಅಂತ ಹೇಳಿ ಆ ಪರಮಾತ್ಮನಿಗಷ್ಟೇ ನಮಸ್ಕಾರ ಮಾಡ್ತಾರೆ. ಉಳಿದ ಯಾರಿಗೂ ನಮಸ್ಕಾರ ಮಾಡೋದಿಲ್ಲ. ಉಳಿದ ಯಾರನ್ನು ಸರ್ವೋತ್ತಮ ಶ್ರೇಷ್ಠ ಅಂತ ಅನ್ನೋದಿಲ್ಲ. ಅಂತಹ ವಾಯುದೇವರು ಗುರುಕುಲ ತಿಲಕ ಅಂತ ಇದ್ದಾರೆ. ಗುರುಗಳು ಯಾರು? ಯಾರು ನಮ್ಮ ಅಜ್ಞಾನವನ್ನು ದೂರ ಮಾಡ್ತಾರೆಯೋ, ಪರಮಾತ್ಮನ ಮಹಿಮೆಯನ್ನು ಹೇಳ್ಕೊಡ್ತಾರೆಯೋ, ಪರಮಾತ್ಮನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ಹೇಳ್ತಾರೆಯೋ, ನಾವು ಯಾವ ಇದರಲ್ಲಿ ಹುಟ್ಟಿದ್ದೇವೆ, ವರ್ಣದಲ್ಲಿ ಹುಟ್ಟಿದೆ, ಆ ವರ್ಣದ ಏನು ಕಾರ್ಯಗಳಿವೆ ಅವುಗಳನ್ನು ಮಾಡಬೇಕು, ಅದನ್ನು ನಮ್ಗೆ ಹೇಳ್ಕೊಡ್ತಾರೆ. ನಮಗೆ ಮುಖ್ಯ ಗುರುಗಳು ವಾಯುದೇವರೇ. ನಮಗೆ ಪರಮ ಗುರುಗಳಾಗಿದ್ದಾರೆ, ಮುಖ್ಯ ಗುರುಗಳಾಗಿದ್ದಾರೆ, ನಮ್ಮೆಲ್ಲರ ಸ್ವರೂಪೋದ್ಧಾರಕ ಗುರುಗಳಾಗಿದ್ದಾರೆ. ಆ ವಾಯುದೇವರನ್ನು ನಂಬಿದಾಗಲೇ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಆ ವಾಯುದೇವರು ಹೇಳಿದಂತಹ ದಾರಿಯಲ್ಲಿ ಹೋದಾಗಲೇ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಇಲ್ಲಿಗೆ ಪವಮಾನ ಅಂತ ಕರೆದಿದ್ದಾರೆ. ಇವರನ್ನು, ಈ ವಾಯುದೇವರನ್ನು ವೇದಗಳು ಸಹ ಪವಮಾನ ಅಂತ ಕರೆದಿದ್ದಾರೆ. ಯಾಕೆ ಅಂತಂದರೆ ಇವರು ಪಾವಯತಿ ಮಾತೀಚ ಪವಮಾನ,
ಅಂದರೆ ಅನೇಕ ಶಾಸ್ತ್ರಗಳ ಉಪದೇಶದಿಂದ ನಮ್ಮ ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಿ ಪವಿತ್ರರನ್ನಾಗಿ ಮಾಡ್ತಾರೆ. ಮುಂದೆ ಮಾ ಅಂತಂದರೆ ಪವ ಅಂತಂದ್ರೆ ಇದರ್ಥ. ಮಾ ಅಂದರೆ ವಿಷ್ಣು ಸರ್ವೋತ್ತಮತ್ವದ ಜ್ಞಾನವನ್ನು ಕೊಟ್ಟು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಆದ್ದರಿಂದಲೇ ಇವರಿಗೆ ಪವಮಾನ ಅಂತ ಕರೀತಾರೆ. ನೋಡಿ ಎಷ್ಟು ಸುಂದರವಾಗಿ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಗುರುಕುಲ ತಿಲಕ ಪವಮಾನ ಅಂತ ಕರೀತಾರೆ. ಎಲ್ಲ ಗುರುಗಳಿಗೂ ಶ್ರೇಷ್ಠರಾಗಿರುವಂತಹ ನಮ್ಮ ಅಜ್ಞಾನ ಅಂಧಕಾರವನ್ನು ದೂರ ಮಾಡುವಂತಹ, ಅನೇಕ ಶಾಸ್ತ್ರಗಳನ್ನು ಉಪದೇಶ ಮಾಡಿ ದೂರ ಮಾಡುವಂತಹ, ಪವಿತ್ರರನ್ನಾಗಿ ಮಾಡುವಂತಹ, ವಿಷ್ಣು ಸರ್ವೋತ್ತಮತ್ವದ ಜ್ಞಾನವನ್ನು ಕೊಡುವಂತಹ, ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ವಾಯುದೇವರೇ ಪವಮಾನ. ಅವರು ಹೇಳಿದಂತೆ ಕೇಳಿದಾಗಲೇ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಇದು ಹೇಳ್ತಾ ಇದ್ದಾರೆ, ಗುರುಕುಲ ತಿಲಕ ಮುಖ್ಯ ಪವಮಾನ. ಅಂತಹ ವಾಯುದೇವರ ಅನುಗ್ರಹ ನಮಗಾದಾಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಅವರ ಅನುಗ್ರಹ ಪಡೆಯಬೇಕಾಗಿದ್ದರೆ ಅವರು ಮಧ್ವಾಚಾರ್ಯರಾಗಿ ಬಂದು, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಬಂದು ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ಯಾವ ರೀತಿ ಮಾಡಬೇಕು, ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ನೆನೆಸಬೇಕು, ಪರಮಾತ್ಮನ ಅನುಗ್ರಹದಿಂದಲೇ ಇದೆಲ್ಲ ನಡೀತಾ ಇದೆ ಅಂತ. ಎಲ್ಲ ಇಂದ್ರಿಯ ವಿಮಾನಿ ದೇವತೆಗಳು ಪರಮಾತ್ಮನ ವಾಯುದೇವರ ಸೇವಕರು. ವಾಯುದೇವರು ಹೇಳಿದಂತೆ ಕೇಳ್ತಾರೋ. ವಾಯುದೇವರ ಅನುಗ್ರಹ ಆದರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಎಲ್ಲರಿಗೂ ಗುರುಗಳಾಗಿರುವಂತಹ, ಎಲ್ಲ ದೇವತೆಗಳಿಗೂ ಗುರುಗಳಾಗಿರುವಂತಹ ಪರಮಾತ್ಮ ಮಹಾಲಕ್ಷ್ಮಿಯ ನಂತರ ತಾರತಮ್ಯ ಕಕ್ಷೆಯಲ್ಲಿ ಬರುವಂತಹ ಶ್ರೇಷ್ಠರಾಗಿರುವಂತಹ, ಜೀವೋತ್ತಮರಾಗಿರುವಂತಹ, ಗುರುಕುಲ ತಿಲಕರಾಗಿರುವಂತಹ ಆ ವಾಯುದೇವರ ಅನುಗ್ರಹ ನಮಗೆ ಬೇಕೇ ಬೇಕು. ಅವರ ಅನುಗ್ರಹ ಆಯಿತು ಅಂತಂದರೆ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಶ್ರೀಪಾದರಾಜರು ಗುರುಕುಲ ತಿಲಕ ಪವಮಾನ ಕರೀತಾರೆ. ಎಲ್ಲ ಗುರುಗಳಿಗಿಂತಲೂ ಶ್ರೇಷ್ಠರಾಗಿರುವಂತಹ, ಜೀವೋತ್ತಮರಾಗಿರುವಂತಹ ಈ ವಾಯುದೇವರೇ ಪವಮಾನ ಅಂತ ಕರೆಸ್ಕೊಳ್ತಾರೆ. ಇವರ ಅನುಗ್ರಹ ನಮಗೆ ಬೇಕೇ ಬೇಕು. ಇವರ ಅನುಗ್ರಹ ಆದ ಮೇಲೆಯೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ. ನೋಡಿ, ಒಂದೊಂದು ನುಡಿಯಲ್ಲಿ ಶ್ರೀಪಾದರಾಜರು ಎಷ್ಟೊಂದು ಅರ್ಥವನ್ನಿಟ್ಟಿದ್ದಾರೆ. ಇಷ್ಟೆಲ್ಲ ಅರ್ಥ ಇಟ್ಟು ಆ ವಾಯುದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಒಂದೊಂದು ನುಡಿಯಿಂದ ಆ ಜೀವೋತ್ತಮರಾಗಿರುವಂತಹ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಸುರರೊಳಗೆ, ನರರೊಳಗೆ, ಸರ್ವಭೂತಗಳೊಳಗೆ ಜೀವೋತ್ತಮರಾಗಿರುವಂತಹ, ಶ್ರೇಷ್ಠರಾಗಿರುವಂತಹ ಈ ವಾಯುದೇವರು ಪರಮಾತ್ಮನಿಗಷ್ಟೇ ಸೇವೆ ಮಾಡ್ತಾರೆ. ಹರಿ ಸರ್ವೋತ್ತಮ ಅಂತ ಹೇಳಿ ಅವನ ಸೇವೆಯನ್ನು ಮಾಡ್ತಾರೆ. ಉಳಿದ ಯಾರನ್ನು ಸರ್ವೋತ್ತಮ ಅಂತ ನೋಡಿ. ಅಂತಹ ಗುರುಗಳ ಗುರುಶ್ರೇಷ್ಠರಾಗಿರುವಂತಹ ವಾಯುದೇವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇವೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ
ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.